ಶಾಂತಕ್ಕ ಇಲ್ಲೋಡ ಎಷ್ಟು ಚಂದ ಐತಿ ಪ್ಲೇಸು. ಯವ್ವ ನನಗೆ ಎಷ್ಟು ಖುಷಿ ಆಗತೈತಿ ಯವ್ವ ನಾವಲ್ಲೇ. ಶಾಂತಕ್ಕ ನಾನು ಅಲ್ಲಿ ಇರಬಾರ್ದಾಗಿತ್ತ, ನನ್ನ ಬೋರ್ಡ್ ಗುಂಡು ಗಂಡ ಕರ್ಕೊಂಡು ಹೋಗೋದಾಗಿತ್ತ ಅನಿಸ್ತೈತಿ. ನೋಡ ನೋಡ ಎಷ್ಟು ಚಂದ ಐತಿ ಶಾಂತಕ್ಕ. ನೀರ್ ಹರಿ ಆತಾವ, ಅಲ್ಲೇ ಕುತ್ಕೊಂಡು ಊಟ ಬಿಡತ್ತಾರ, ಫೋಟೋ ಹೊಡೆದು ಸ್ಟೇಟಸ್ ಹಾಕೇ ಬಿಟ್ಟಾರ ನೋಡ. ಹೌದಲ್ಲ? ಯೋ ದೇವ್ರೆ ನೋಡ ಯವ್ವ, ನನ್ನ ಮಗಳ ನಸೀಬನ ನಸೀಬ್ ಬಿಡ, ಬಂಗಾರದಂತಾಳೆ. ಅಲ್ಲ ಆಗ್ಲೇ ಹೋಗಿ ಮುಟ್ಟಾರ, ಎಷ್ಟರ ಪೀಡ್ ಹೋಗಿರ್ಬೇಕು ಇವ್ರು. ಅಯ್ಯೋ ಶಾಂತಕ್ಕ ನೀ ಏನ್ ಹುಂಬೇವ, ಕೈಯನ್ ಗಾಡಿ ಎಷ್ಟೊತ್ ಬೇಕು ಹೋಗಾಕ ಬರಾಕ. ಸುಮ್ ಕುಂದ್ರ, ಏನ್ 10 ನಿಮಿಷದ ದಾರಿ ಇದು. 10 ನಿಮಿಷ ಅಂತ ನಾನು 2-3 ತಾಸಿನ ದಾರಿಯಪ್ಪ. ಇಲ್ಲಿ ಏನ್ ದೊಡ್ಡ ಆಗದನು ಹೋಗೋದು. ಅಯ್ಯೋ ಕೈಯಾಗ ನಾವೇನ್ ಅವ್ರೇನ್ ಬಸ್ಸಿಗೆ ನಿಂದಿರ್ಬೇಕ ಏನ, ಇದು ನೇತಾಡ್ಕೊಂತ ಶೀಟ್ ಇಲ್ದಂಗೆ ಹೋಗ್ಬೇಕಾಗೈತೆ. ಕೈಯನ್ ಗಾಡಿಯಪ್ಪ, ಏಟತ್ತಿನ ಕೆಲಸ ಇದ್ರಿಂಗಿರ್ಬೇಕು ನೋಡಿ ಶಾಂತಕ್ಕ. ಜೀವನ ಅಂದ್ರೆ ಇದಕ್ಕಂತಾರ. ಆಗ್ಲೇವ ನನ್ನ ಮಗಳು ದೊಡ್ಡಕ್ಕೆಂತ್ರು ಒಂದು ಒಳ್ಳೆ ಮನಿನ ಸೇರಿದ್ಲ. ಸಣ್ಣಕ್ಕೆ ಒಂದು ಒಳ್ಳೆ ಮನಿ ಸೇರಿದ್ರೆ ಅಷ್ಟೇ ಸಾಕು. ಶಾಂತಕ್ಕ ನಾ ಹೇಳಿದ್ನೆಲ್ಲ ಹುಡುಗ ಕೊಟ್ಟು ಲಗ್ನ ಮಾಡಿ ನೀನು ನೋಡ್ಬೇಕಾರ. ಸಣ್ಣಕ್ಕೆ ಅದೃಷ್ಟನ ಕುಲಾಯ್ತು ಅಂತೇಳಿ ತಿಳ್ಕೊಂಬಿಡ ನೀನು. ಗಿರ್ಜಕರ ಅಲ್ರಿ, ಅವನ್ನ ಮದುವೆ ಮಾಡ್ಕೊಂಡು ಅವ್ನ ರೊಕ್ಕದಾಗ ಅಡ್ಡಾಡ್ಬೇಕಂತ ನಾನು ಯಾಕೆ ಆಸೆ ಪಡ್ಲಿ? ಅಲ್ರಿ ನಂಗೇನ್ ಕಡಿಮೆ ಆಗೈತಿ, ಓದ್ತಾ ಇದೀನಿ ಬೇಕಂದಂಗ, ಚಲೋ ನೌಕರಿ ತಗೊಂಡೆ ಅಂತ ತಿಳ್ಕೊರಿ. ನಾನೇ ಸಂಪಾದನೆ ಮಾಡಕತ್ರ ನಾನೇ ಅವನ್ನ ಕರ್ಕೊಂಡು ಹೋಗ್ತೀನಿ. ಪ್ರತಿಯೊಂದಕ್ಕೂ ಗಂಡನ ಹತ್ರ 10 ರೂಪಾಯಿಗೂ 20 ರೂಪಾಯಿಗೂ ಕೈ ಚಚ್ಚ ತಪ್ಪತ್ತ, ಹೌದಿಲ್ರಿ? ಸುಮ್ನಿರಿ ನೀವು. ಓದ್ತಾ ಇದೀನಿ, ಓದ್ಲಿ. 3 ವರ್ಷದವರೆಗೂ ನನ್ನ ಮೇಲೆ ಪ್ರೀತಿ ಇದ್ದು ಹಿಂಗೆ ಕಾಯ್ತೀನಿ ಅಂದ್ರೆ ಕಾಯ್ಲಿ. 3 ವರ್ಷ ಆದ್ಮೇಲೆ ಅವ್ರು ನನಗೋಸ್ಕರ ಕಾಯ್ತಿದ್ರೆ ಅವ್ರನ್ನ ಮದುವೆ ಮಾಡ್ಕೋತೀನಿ, ಇಲ್ಲ ಅಂದ್ರೆ ಇಲ್ಲ ಅಷ್ಟೇ. ಆಗ್ಲೇವ ನೀ ಹೇಳ್ದಂಗೆ ಆಗ್ಲಿ. ಓದು, ಹೆಣ್ಮಕ್ಳಿಗೆ ಓದು ಬಹಳ ಮುಖ್ಯ ಗೊತ್ತನ. ಪ್ರತಿಯೊಂದನ್ನು ಗಂಡನ ಕಡೆನೇ ಕೇಳ್ಬೇಕು, ಗಂಡ ಕೊಟ್ಟಾಗೇ ಆಗ್ಬೇಕು ಅಂದ್ರೆ ಜೀವನ ಆಗಲ್ಲ. ಯಾವಾಗ್ಲೂ ಹೆಣ್ಮಕ್ಳು ತಮ್ಮ ಸ್ವಂತ ಕಾಲ ಮೇಲೆ ತಾವು ನಿಂದಿರ್ಬೇಕು. ಇಲ್ಲ ಅಂದ್ರೆ ಗಂಡ ಅಂದಿದ್ದನ್ನ ಅನ್ಸ್ಕೋಬೇಕು, ಕೊಟ್ಟಾಗ ಇಸ್ಕೋಬೇಕು, ಹಿಂಗಾಗ್ಬಿಡ್ತೈತಿ ನಿಜವಾಗ್ಲು. ಓದ್ಲಿ ಪ್ರತಿಯೊಂದು ಹೆಣ್ಮಕ್ಳು ತಮ್ಮ ಕಾಲ ಮೇಲೆ ತಾನು ನಿಂದ್ರಾಕೇ ಬೇಕು. ಅಲ್ಲ ಹೇಗಿರ್ತಿ, ಫೋನ್ಯಾಗ ಏನೋ ತೋರ್ಸಕತ್ತಿಯಲ್ಲೇ, ನನ್ಗೊಟ್ಟು ತೋರ್ಸ್ ಫೋಟೋನ. ತಗೋ ನೋಡೆ, ನೀನು ವಯಸ್ಸಿನಾಗ ಏನಾರ ನಿನ್ ಗಂಡನ್ ಕರ್ಕೊಂಡು ಇಂಥ ಕಡೆ ಏನಾರ ಹೋಗಿದ್ದೇನ? ನೆನಪು ಮಾಡ್ಕೋ ಆ ಸಿಹಿಯಾದ ಕ್ಷಣಗಳನ್ನ. ಅಯ್ಯೋ ಎಷ್ಟು ಚಂದ ಐತೆ, ನದಿ ಹರಿಯಾಕತ್ತೈತಿ, ಅಲ್ಲೇ ಕುಂತು ಉಣ್ಣಾಕತ್ತಾರ, ಎಷ್ಟು ಚಂದ ಐತೆ. ನಾನು ನನ್ನ ಗಂಡ ಒಂದ್ಸಲ ಉಳಿವಿಗೆ ಹೋದಾಗ, ಇದು ಉಳಿ ಬಸವಣ್ಣನ ಜಾತ್ರೆಗೆ ಹೋದಾಗ ಕರೆ ಹೊಳಿ ಐತಿಲ್ಲ ದಾಂಡೇಲಿ ನದಿ, ಆ ಹೊಳಿ ಕಡೆ ಕುತ್ಕೊಂಡು ಮನ್ಯಾಗಿಂದ ಬಿಸಿ ರೊಟ್ಟಿ, ಉದ್ರ ಬ್ಯಾಳಿ ಪಲ್ಯ ಎಲ್ಲ ಕಟ್ಕೊಂಡೋಗಿದ್ವಿ. ಅದನ್ನೆಲ್ಲ ಕುತ್ಕೊಂಡು ತಿಂದಿದ್ವಿ. ಅವಾಗ ಚಕಡಿ ಕಟ್ಕೊಂಡು ಹೋಗಿದ್ವಿ ಉಳಿ ಬಸವಣ್ಣನ ಜಾತ್ರೆಗೆ. ಬಾ 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 ಮುದ್ಕಿ, ನಿನಗಿಂತ ಕೀಳಾಗ್ಬಿಟ್ವಲ್ಲ ನಾವು ಒಂದ್ಸಲಾನು ಹೋಗಿಲ್ಲ. ನೀನಾರ ಇನ್ನು ಹೋಗ್ಯಾರ ಬಂದಿ. ಅಯ್ಯೋ ಮನೆಯಂದಾರ ಕಟ್ಕೊಂಡು ಹೋಗು, ಅಲ್ಲಿದಾರ ತಿನ್ನು, ಒಟ್ಟು ಗಂಡನ್ ಕರ್ಕೊಂಡು ಹೋಗಿ ಹೊಳಿ ದಂಡೆ ಹಾಕೊಂತ ಊಟ ಮಾಡಿ ಬಂದಿಯಲ್ಲ, ನಿಂದೇ ಚಾನ್ಸ್ ಬಿಡು. ಅಯ್ಯಯ್ಯ ಗಿರ್ಜಿ, ಒಂದ ಬರ ಮಾಡ್ತೀನಿ, ಏನಾರ ಖಂಡೇ ಇಲ್ಲ ಅಂದಿರ್ಬೇಕು. ಅಯ್ಯ ಸುಮ್ನಿರ ಶಾಂತಕ್ಕ, ನಿಂಗೇನ್ ಅಂತಿ? ನಿಮ್ಮ ಅತ್ತಿ ಎಲ್ಲ ಆ ಕಡೆ ಕಳಿಸ್ತಿದ್ಲ, ಮಂದಿ ಮ್ಯಾಗ ಹಾರಾಡಿದ್ರು ನಿನ್ ಮ್ಯಾಗಾರ ಪ್ರೀತಿ ಇದ್ಲು. ನಮ್ದು ಹಂಗಲ್ಲ, ನಮ್ಮತ್ತೆ ಅಯ್ಯೇ ಎಲ್ಲೆಲ್ಲೆಲ್ಲೆಲ್ಲ ಕಳಿಸ್ತಿದ್ದಿಲ್ಲ ಯವ, ತಲೆ ಕೆಟ್ಟ ಹೋಗಿತ್ತ. ಸಾಯವರೆಗೂ ಅದ್ರದೇ ಚಾಕ್ರಿ ಮಾಡೀನಿ ಗೊತ್ತಾ. ಒಂದೇ ಒಂದು ಪಿಕ್ಚರ್ ಬಂದಿತ್ತು ನೋಡ್ಬೇಕಂತ ಎಷ್ಟು ಆಸೆಯಿಂದ ನನ್ನ ಗಂಡನ ಕರ್ಕೊಂಡು ಹೊಂಟೀನಿ. ಅವತ್ತೇ ಜಾರ್ ಬಿದ್ದು ಬೇಕಂತ ನಾಟಕ ಮಾಡಿ ಪಿಕ್ಚರು ಇಲ್ಲ ಎಂಥದ್ದು ಇಲ್ಲ, ಹಂಗೆ ಮಾಡಿದ್ಲು ಗೊತ್ತನ. ನಿಂಗೇನು ಗೊತ್ತಾದ್ರು ನನಗಂತೂ ಇದೆಲ್ಲ ನೋಡ್ತಾ ಇದ್ರೆ ಹೊಸ್ತಾಗಿ ಮದುವೆ ಮಾಡ್ಕೋಬೇಕು, ಹೊಸ್ತಾಗಿ ಲವ್ ಮಾಡ್ಬೇಕು, ಹೊಸ್ತಾಗಿ ಅನಿಮಲ್ ಮಾಡ್ಕೋಬೇಕಂತ ಆಸೆ ಆಗ್ತೈತಿ. ಮಾನ್ಗೇಡಿ ಮದುವೆ ಆಗಿ ಗಂಡ ಮನೆಯಾಗ ಅದಾನ, ಕೂಸುಟ್ಟು ಕಾಂಪೌಂಡ್ ಗೋಡಿ ಮ್ಯಾಗ ಹತ್ಕೋತತಿ. ಈಗ ಹಿಂಗತಿ ಅಲ್ಲೇ ಕೇಳಿದ್ರೆ ಏನಂತಾರ? ಅಯ್ಯ ಶಾಂತಕ್ಕ ಸುಮ್ನಿರು. ಮದ್ವಿ ಆಸೆ ನನ್ನ ಮನಸ್ಸಿನಾಗ ಮೂಡಕ್ಕಿಂತ ಮುಂಚೆನೇ ನಮ್ಮಪ್ಪ ನಮ್ಮವ್ವ ಮದ್ವಿ ಮಾಡಿ ಕೊಟ್ಟು ಬಿಟ್ರು ಗೊತ್ತನ. ಮದುವೆ ಆದಾಗ ಗಂಡ ಅಂದ್ರೆ ಏನಂತ ಗೊತ್ತಿಲ್ಲ, ಗಂಡನ ಮನಿ ಅಂದ್ರೆ ಏನಂತ ಗೊತ್ತಿಲ್ಲ. ಗೊತ್ತೈತೇನ ಶಾಂತಕ್ಕ? ಗಂಡ ಅಂತೇಳಿ ಬಂದ್ರ ಮಾತಾಡಕತ್ರ ಯಾಕೆ ಬರ್ತಾನವ ಇವ, ಏನೈತಿ ದಾಂಪತ್ಯ ಜೀವನದಾಗ ಅನಿಸ್ತಿತ್ತು. ಬರ್ತಾ 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 ಒಂದು ಮದುವೆ ಆಗಿ ಒಂದು 6 ವರ್ಷ ಆತ ನೋಡು. 6 ವರ್ಷ ಆದ್ಮೇಲೆ ಸ್ವಲ್ಪ ಮದುವೆ ಅಂದ್ರೆ ಏನು, ಪ್ರೀತಿ ಅಂದ್ರೆ ಏನು, ಗಂಡ ಅಂದ್ರೆ ಹೆಂಗಿರ್ಬೇಕು, ಭಾವನೆಗಳು ಹೆಂಗಿರ್ತಾವ ಅಂತೇಳಿ ಅವಾಗ ಅನ್ಸಕ್ ಶುರುವಾತ. ಅವಾಗಲೇ ನನ್ನ ಮದುವೆಯಾಗ ಹಳೇ ಮಾತಾಗಿತ್ತು. ಅಷ್ಟೊತ್ತಿಗೆ ನನ್ನ ಮಗ ಹುಟ್ಟೇ ಬಿಟ್ಟಿದ್ದ ಗೊತ್ತನು. ಅದೆಲ್ಲ ಆದ್ಮೇಲೆ ಪ್ರೀತಿ ಮಾಡ್ಬೇಕು, ಮದುವೆ ಮಾಡ್ಕೋಬೇಕು ಅನ್ಸಕತ್ತ. ಮದುವೆನೇ ಆಗ್ಬಿಟ್ಟಿತ್ತಲ್ಲ. ಎಷ್ಟೋ ಜನ ಹೆಣ್ಮಕ್ಳಿಗೆ ಮದುವೆ ಅಂದ್ರೆ ಏನು ಅನ್ನೋ ಫೀಲಿಂಗ್ಸ್ ಇಲ್ಲದೆ ಇರೋವಾಗ್ಲೇನೆ ಮದುವೆ ಮಾಡ್ಬಿಟ್ಟಿರ್ತಾರ ಗೊತ್ತಾ. ಏನ್ ಸುಸ್ತ ಮದುವೆ ಮಾಡ್ಯಾರ ಗಿರ್ಜಿ ನಿಂಗ? ನನಗ ಶಾಂತಕ್ಕ 15 ಮುಗಿದು 13 ವರ್ಷಕ್ಕೆ ದೊಡ್ಡಕ್ಕಾಗಿದ್ದು. ನಾನು 15 ವರ್ಷ ಮುಗಿತಿದ್ದಂಗೆ ಮದುವೆ ಮಾಡ್ಯಾರ ನೋಡುವ. ಮದುವೆ ದೊಡ್ಡಕ್ಕೆ ಆದ್ಮೇಲೆ 2 ವರ್ಷ ಮನೆಯಾಗ ಇಟ್ಕೊಂಡಿರೋದು. 15 ವರ್ಷ 16 ವರ್ಷದಾಗ ಏನಿರ್ತತೆ ಶಾಂತಕ್ಕ? ನಮ್ಮಲ್ಲಿ ಏನ್ ಗೊತ್ತಿರ್ತತಿ ಹೇಳಿ? ಯಾ ಪ್ರೀತಿ ಪ್ರೇಮ. ಇವಾಗಿನ ಕಾದ್ರೆ ಫೋನು ಗೀನು ನೋಡಿ ಊಟ ಅದೇನ್ ಕೈಯಾಗ 24 ಗಂಟೆ ಇಚ್ಚುಕೊಂತ ಸುಡ್ಗಾಡ 108 ಪಿಕ್ಚರ್ ನೋಡಿ ಎಲ್ಲ ತಿಳ್ಕೊಂಡ್ಬಿಟ್ಟಿರ್ತಾರೆ ಈಗಿನ ಹುಡುಗಿಯರು. ಆವಾಗಿನವ್ರಿಗೆ ಅದೆಲ್ಲ ಎಲ್ಲಿತ್ತ ಶಾಂತಕ್ಕ?
ಯಾ ಫೋನು ಇಲ್ಲ ಎಂಥದ್ದು ಇಲ್ಲ. ಮನೆಗೊಳಗೂ ಹಂಗೆಲ್ಲ ಏನು ನೋಡಕ್ಕಂತರೂ ಆಗಲ್ಲ. ಯಾಕಂದ್ರೆ ಹಿರಿಯರು ಸಂಪ್ರದಾಯಸ್ಥ ಮನೆಗಳು, ಪೂಜೆ ಪುನಸ್ಕಾರ, ಗುಡಿ ಗುಂಡಾರ, ನಾಲ್ಕು ಮಕ್ಕಳು, 5 ಮಕ್ಕಳು, ಮನೆ ತುಂಬ ಮಂದಿ. ಏನು ನೋಡ್ತಿ, ಏನು ಬಿಡ್ತಿ, ಏನು ಕಲಿತಿ? ಆಡು ವಯಸ್ಸಿನಾಗ ಮದುವೆ ಮಾಡಿ ಏನು ಕಲಿಬೇಕು ಹೇಳಿ, ನೀನ ವಿಚಾರ ಮಾಡು. ಆದರೂ ಏನ ಅನ್ನಗಿರ್ಜಿ, ಅವಾಗಿನ ಕಾಲನೇ ಶ್ರೇಷ್ಠ. ಇವಾಗಿನಾರ ಪ್ರೀತಿ ಮಾಡಿ ಮದುವೆ ಮಾಡಿ ನನಗೆ ಇವನೇ ಬೇಕು, ಇವಳೇ ಬೇಕಂತ ಮದುವೆ ಮಾಡ್ಕೊಂಡು ತಡಾಕಿಲ್ದ 3 ವರ್ಷ ಆಗಿರಂಗಿಲ್ಲ, 1 ವರ್ಷ ಆಗಿರಂಗಿಲ್ಲ, ತಿಂಗಳಾಗಿರಂಗಿಲ್ಲ, ಡೈವರ್ಸ್ ಕೊಡ್ತಾರೆ ಗೊತ್ತನ. ಅಂಥದ್ಕಿಂತ ಅವಾಗಿನಾರ ಮದುವೆ ಮಾಡ್ಕೊಂಡಾರ ಗಂಡ ಕುಡುಕಾಗ್ಲಿ ಕೆಡಕಾಗ್ಲಿ ಕುಂಟಾಗ್ಲಿ ಕುರುಡಾಗ್ಲಿ ಗಂಡನೇ ದೇವ್ರಂತೆ ಜೀವನ ಮಾಡ್ಕೊಂಡು ಹೋದವರು ಅದಾರ. ಹೆಂಡತಿ ಬೇಕಾದ್ ಮಾಡ್ಲಿ ಅಂತೇಳಿ ಹೊಡೆದು ಬಡಿದು ಬುದ್ಧಿ ಹೇಳೋದು, ಮತ್ತಾಕಿ ಜೊತೆಗೆ ಜೀವನ ಮಾಡ್ಕೊಂಡು ಹೋಗೋದು. ಅವಾಗಿನ ಕಾಲಮಾನನೇ ಎಷ್ಟೋ ಚೆನ್ನಾಗಿತ್ತು. ಸುಮ್ಮನಿರು ನೀನು. ಅತಿಯಾದ ಸ್ವಾತಂತ್ರ್ಯ, ಅತಿಯಾದ ಸಮಾನತೆ ಐತಲ್ಲ, ಹಾಳು ಮಾಡ್ತಾ ಐತಿ ದೇಶನ. ಪಾರು, ನನ್ನ ಹೆಸರು ಬೇಳೆ ಕೀರು, ಬಾ ಈ ಕಡೆ ಕುಂದ್ರ ಬಾ. ಹೆಸರು ಬೇಳೆ ಕೀರ ರೀ? ಏನ್ರಿ ಅದ? ಮತ್ತೆ ಬೆಲ್ಲದ ಬೇಳೆ ಕೀರ್ ಅನ್ಲೇನ? ಬೇಡಪ್ಪ ಯಪ್ಪ, ನೀ ಬೆಲ್ಲದ ಬೇಳೆ ಕೀರ್ ಅನ್ನೋದು ಬೇಡ, ಪುರಿ ಅನ್ನೋದು ಬೇಡ, ದೋಸೆ ಇಡ್ಲಿ ಪಡ್ಡು ಏನು ಅನ್ನೋದು ಬೇಡ. ಕೂತ್ಕೋತೀನಿ. ಬಾ ಈ ಕಡೆ ಕುಂದ್ರ ಬಾ. ನೀನು ಯಜಮಾನ್ರಿಗೆ ಬಾಳ ಪ್ರೀತಿ ನನ್ನ ಮೇಲೆ. ಹೆಂಗ ಅನಸ್ತ? ನಿಂಗೆ ಖುಷಿ ಆತನ? ನಿಂಗೆ ಇಷ್ಟ ಆದ್ರೆ ಅಷ್ಟ ಸಾಕು. ನಂಗಂತೂ ಭಾಳ ಖುಷಿ ಆಯ್ತು. ಎಷ್ಟು ಚೆನ್ನಾಗೈತಿ ನೇಚರ್. ಈ ನೇಚರ್ ಮಧ್ಯೆ ಈ ಥರ ಕುತ್ಕೊಂಡು ತಿನ್ನಕಂತರು ನಿಜವಾಗ್ಲೂ ನಂಗೆ ಭಾಳ ಇಷ್ಟ ಆಯ್ತು. ನಾನು ನಿಜವಾಗ್ಲೂ ಇಂಥದ್ದೆಲ್ಲ ನೋಡ್ತೀನಿ ಅಂತ ಅನ್ಕೊಂಡಿದ್ದೆ ಇಲ್ಲ. ನಿಮ್ಗೆ ಗೊತ್ತ್ರಿ, ಅವಾಗ ನಾನು ಮದುವೆಗಿಂತ ಮುಂಚೆ ನಾನು ಹಿಂಗೆ ಹೋಗ್ಬೇಕು, ಟ್ರಿಪ್ ಹೋಗ್ಬೇಕು, ಕಾಡು ನೋಡ್ಬೇಕು, ಅಡ್ಡಾಡ್ಬೇಕಂತೆಲ್ಲ ಅಂತಿದ್ನಲ್ಲ. ನಮ್ಮವ್ವ ಏನಂತಿದ್ಲು ಗೊತ್ತಿನ? ಒಂದೇ ಮಾತು ಅಂತಿದ್ದೆ, ನಿನ್ನ ಮದುವೆ ಮಾಡ್ಕೊ, ನಿನ್ನ ಗಂಡನ ಕೊಟ್ಟು ಎಲ್ಲಾರ ಹೋಗು ಅಂತಿದ್ಲ. ಬರೀ ಹಿಂಗೆ ಅಂತಿದ್ಲ. ನೋಡಿದ್ರೆ ಇವತ್ತು ನಿನ್ನ ಜೊತೆಗೆ ಬಂದೇನೆ, ನಂಗೆ ಖುಷಿ ಆತ್ರಿ. ನೀವು ಇಂತಲ್ಲಿ ಕರ್ಕೊಂಬರ್ತೀರ ಅಂತ ನಾನು ಅನ್ಕೊಂಡಿದ್ದೆ ಇಲ್ಲ. ಆದರೂ ಮನ್ಯಾಗ ಅವ್ರಿಗೆ ಹೇಳಿ ಅವನ್ನ, ಅದು ಅತ್ತಿಯರ್ನ ಮಾವರ್ನ, ಇಲ್ಲ ಅಟ್ಲೀಸ್ಟ್ ಅಶ್ವಿನಿ ಯಾರ ಬರ್ತಿದ್ರ ಏನಪ್ಪ, ಅವ್ರನ್ನೆಲ್ಲ ಕರ್ಕೊಂಬಂದ್ರೆ ಇದೊಂಥರ ನಂಗೆ ಗೆಟ್ ಟುಗೆದರ್ ಪಾರ್ಟಿ ಆದಂಗೆ ಆಗ್ಬಿಡ್ತೈತೆ. ಮತ್ತೆ ಗೆಟ್ ಟುಗೆದರ್ ಟ್ರಿಪ್ ಇರ್ತೈತಲ್ಲ, ಆ ಟೈಪ್ ಆಗ್ಬಿಡ್ತೈತಿ. ಆರಾಮ್ ಹೆಂಡತಿ ಜೊತೆಗೆ ಬಂದು ಎಂಜಾಯ್ ಮಾಡೋ ಅಂತ ಜಾಗ ಇದೆ. ಕಪಲ್ಸ್ ಬರ್ಬೇಕಿಲ್ಲಿ, ಚೆನ್ನಾಗಿ ಅನಿಸ್ತೈತಿ ಗೊತ್ತಾ. ಅದು ಹೋಗ್ಲಿ ಬಿಡು. ಮತ್ತೆ ಬೇರೆ ಏನಾರ ತಿನ್ನಕ್ ಬೇಕನ? ಏನು ಬೇಡ. ಪಾರ್ವತಿ, ನಿನ್ನ ಹತ್ರ ಏನೋ ಒಂದು ಕೇಳಲೆ, ನೀ ಸಿಟ್ಟಾಗಲ್ಲ ಅಂದ್ರೆ? ಕೇಳ್ರಿ, ಅದಕ್ಕೇನೈತಿ? ಏನ್ ಬೇಕಾಗಿತ್ತ? ಸ್ವೀಟ್ ಏನಾರು ತಿಂತೀರನ? ತಿನ್ರಲ್ಲ, ಅದಕ್ಕೇನಾಗದೈತಿ. ಈ ಡಯಟ್ ಪಯಟ್ ಎಲ್ಲ ನಾನು ತಲೆ ಕೆಡಿಸ್ಕೊಳಲ್ಲ. ಅಲ್ಲ ಪಾರ್ವತಿ, ಒಂದೇ ಒಂದು ಕೋಲ್ಡ್ ಚೀಲ್ಡ್ ಬಿಯರ್ ತರ್ಸ್ಕೊಲೆ. ಹಾ ರೀ, ನೀವು ಬಿಯರ್ ಕುಡಿತೀರಾ? ಅದಕ್ಕೆ ಅಷ್ಟೊಂದು ಗಾಬ್ರಿಕೆ. ಬಿಯರ್ ಏನು ಹುಡುಗಿಯರೆಲ್ಲ ಕುಡಿತಿರ್ತಾರ ಈಗ ಗೊತ್ತಾ. ಅದ್ರಾಗ ಏನಿರಲ್ಲ, ಅಷ್ಟೇನು ಕುಡಿಬೋದು, ಏನ್ ತೊಂದ್ರೆ ಇಲ್ಲ. ಹಿಂಗಂದಂದೆ ಇವತ್ ಬಿಯರ್, ನಾಳೆ ವಿಸ್ಕಿ, ಬ್ರ್ಯಾಂಡಿ, ರಮ್ಮು, ಜಿನ್ ಅಂತ ಶುರು ಆಕತಿ. ನಂಗೆ ಇದೆಲ್ಲ ಇಷ್ಟ ಆಗಂಗಿಲ್ಲ ನೋಡ್ರಿ. ನಾನು ಹೇಳ್ತಾ ಇದ್ದೇನೆ, ನಂಗೆ ಇದೆಲ್ಲ ಇಷ್ಟ ಆಗಲ್ಲ. ನೀವು ಯಾವ ಬಿಯರ್ ಗೇರ್ ತರಿಸ್ಕೊಳಂಗಿಲ್ಲ ಅಷ್ಟೇ. ಅಲ್ಲ ಆತ ಅದಕ್ಕೆಲ್ಲ ಬೇಜಾರು ಮಾಡ್ಕೋಬೇಡ. ನಾವು ನಮ್ಮ ದೋಸ್ತರ ಕೊಟ್ಟು ಹೋಗಿರ್ತಿದ್ನಲ್ಲ ಆರಾಮ್ ಅಡ್ಡಾಡಕ್ಕೆ, ಈ ಥರ ಟ್ರಿಪ್, ಅವಾಗೆಲ್ಲರೂ ಒಂದೊಂದು ತೊಗೊಂಡಿರ್ತಿದ್ವಿ. ಬಿಯರ್ ಅಲ್ಲ, ಅದ್ರಾಗ ಏನಿರ್ತೈತೆ ಅಂತ ತೊಗೊಂತಿದ್ವಿ. ಈಗಂತರೂ ನಿನ್ನ ಲವ್ ಮಾಡಿದ್ಮೇಲೆ ಮಾಡಿಲ್ಲ, ಮದ್ವೆ ಆದ್ಮೇಲೆ ಅಂತೂ ಮಾಡೇ ಇಲ್ಲ. ಹಾಗಾಗಿ ಒಂದು 8 ತಿಂಗಳಂತರೂ ಆತು. ಅಂದ್ರೆ ಲವ್ ಮಾಡಕ್ಕೆ ಶುರು ಮಾಡಿ ಮದ್ವೆ ಆದ್ಮೇಲೆ 2 ಸೇರಿ ಹೇಳ್ತಾ ಇದ್ದೀನಿ. ಒಂದು 8 ತಿಂಗಳಿಂದ ಒಂದು ಬಿಯರ್ ಕುಡ್ದಿಲ್ಲ. ಅದಕ್ಕೆ ಒಂದೇ ಒಂದು ಬಿಯರ್ ಪ್ಲೀಸ್ ಪಾರು, ಪ್ಲೀಸ್ ಒಂದೇ ಒಂದು ಬಿಯರ್. ನೀವು ಎಷ್ಟು ಕೆಟ್ಟದಿರಲ್ಲ. ಇದೆಲ್ಲ ಐತಿ ನಿಮ್ಗೆ ಅಭ್ಯಾಸ ಅಂತ ನಂಗೆ ಯಾಕೆ ಹೇಳಿಲ್ಲ ನೀವು? ನಮ್ಮಪ್ಪ ಒಂದು ದಿನಾನು ಕುಡಿದಿದ್ದು ನಾನು ನೋಡಿಲ್ಲ ಗೊತ್ತಾ. ಅಪ್ಪಾಜಿ ಒಂದಿನ ಕುಡಿಯಲ್ಲ. ನನ್ನ ಪ್ರಕಾರ ಕುಡಿಯೋರೆಲ್ಲ ಕೆಟ್ಟವ್ರು ಅಂತ ಅರ್ಥ. ಏನ? ಕುಡಿಯೋರೆಲ್ಲ ಕೆಟ್ಟೋರ? ಹಾಗಾದ್ರೆ ನಮ್ಮ ಅಪ್ಪನೂ ಕೆಟ್ಟವ? ಏನ ಮಾವಾರ? ಓಳ್ತೋತು ಬಿಡ್ತೇನ್ರಿ. ಮಾವಾರಷ್ಟು ಒಳ್ಳೆಯವ್ರು ಯಾರು ಇರಕ್ಕಿಲ್ಲ. ಎಷ್ಟು ಒಳ್ಳೆಯವ್ರು ಅವ್ರು. ಪಾಪ ಅವ್ರಿಗೆ ಯಾಕ್ರಿ ಅಂತೀರಿ? ಮತ್ತೆ ಅಪ್ಪಾಜಿನೂ ಕುಡಿತಾರ, ಯಾಕೆ ಕುಡಿಯಲ್ಲ? ಆದ್ರೆ ಅಪ್ಪಾಜಿ ಕಾಸ್ಟ್ಲಿದು ಸ್ಕಾಚ್ ಯಾವಾಗಾರ ಒಂದ್ಸಲ. ಆಮೇಲೆ ನಮ್ಮ ಅಪ್ಪಾಜಿ ಗಪ್ಚಿಪ್ ಕುಡುಕ್ರು. ರೂಮ್ನಾಗ ನಮ್ಮ ಅವನ ಕಡೆ ಏನ್ ಬೇಕು ಮಾಡಿಸ್ಕೊಂಡು ಅಲ್ಲೇ ಒಂದು ಸ್ವಲ್ಪ ಭಾಳಲ್ಲ, ಒಂದು 90 ಅಷ್ಟೇ, ಅಷ್ಟೇ ಒಂದು ಸ್ವಲ್ಪ ಸ್ಕಾಚ್ ಕುಡಿದು ಆರಾಮ್ ಮಲ್ಕೊಂತಾರ, ತಿಂದು ಬೇಕಂದ್ರೆ ಹೊಡೆ ತುಂಬ ಊಟ ಮಾಡಿ. ಈಗಿನ ಮಟನೂ ಅದನ್ನೇ ಮಾಡ್ತಾರಪ್ಪ. ನಿಂಗೆ ಗೊತ್ತಿಲ್ಲ ಅನಿಸ್ತೈತಿ, ಇವತ್ತು ಹೇಳ್ತಾ ಇದೀನಿ ನಿನ್ ಮುಂದೆ ಗೊತ್ತಾ. ಆದ್ರೆ ನಮ್ಮ ಅಪ್ಪಾಜಿ ಯಾವತ್ತೂ ಯಾರ ಹತ್ರನೂ ಕೆಟ್ಟದಾಗಿ ನಡ್ಕೊಂಡಿಲ್ಲ, ಯಾರ ಮನ್ಸಿಗೆ ಬೇಜಾರು ಮಾಡಿಲ್ಲ. ಅವ್ರು ಕುಡಿತಾರಂತ ಇವತ್ತಿನವರೆಗೂ ಯಾರಿಗೂ ಗೊತ್ತಿಲ್ಲ ಗೊತ್ತಾ. ಯಾಕಂದ್ರೆ ಆಫೀಸ್ ಕೆಲಸ ಭಾಳ ಟೆನ್ಷನ್ ಆಕೈತಿ. ಮನುಷ್ಯ ಬೆಳಗ್ಗೆಯಿಂದ ಸಂಜೆವರೆಗೂ ವರ್ಕ್ಲೋಡ್, ಆಫೀಸು, ಇದು ಫೈಲು, ಮೀಟಿಂಗು ಅಂತ ಅಡ್ಡಾಡಿ ರಾತ್ರಿ ಸ್ವಲ್ಪ ದೇಹಕ್ಕೆ ರೆಸ್ಟ್ ಬೇಕಾಗಿರ್ತೈತಿ. ಅವಾಗ ಇಷ್ಟೆಲ್ಲ ಮಾಡಿರ್ತಾರಲ್ಲ, ಕೆಲವೊಂದು ಟೈಮ್ ಮಲ್ಕೊಂಡ್ರೆ ಹಂಗೆ ನಿದ್ದೆ ಬರಂಗಿಲ್ಲ. ಅವಾಗ ಏನು ಮಾಡ್ತಾರೆ, ಒಂದು ಸ್ವಲ್ಪ ಲೈಟಾಗಿ ಸ್ಕಾಚ್, ಕಾಸ್ಟ್ಲಿದು ಚಲೋದು, ಜಾಸ್ತಿ ನಿಶೆ ಇರಲ್ಲ, ಆರಾಮ್ ನಿದ್ದೆ ಬರ್ತೈತಿ. ಇಂಥದ್ದು ಕುಡ್ದು ಆರಾಮ್ ಹೊಡೆ ತುಂಬ ಊಟ ಮಾಡಿ ಹೆಂಡತಿ ಮಕ್ಕಳ ಜೊತೆ ಪ್ರೀತಿಯಿಂದ ಮಾತಾಡಿ ಮಲ್ಕೋಬೇಕು. ಕುಡ್ದು ಜಗಳ ಮಾಡ್ಕೊಂಡು ನಿಂತ್ರೆ ಅಥವಾ ಬೆಳಗ್ಗಿಂದ ಸಂಜೆ ತನೂ ಅದನ್ನೇ ಮಾಡಿದ್ರೆ ಅದು ತಪ್ಪು. ಹಿಂಗೆ ಮಾಡಿದ್ರೆ ಏನು ತಪ್ಪಲ್ಲ. ಏನೋಪ್ಪ, ನೀವೇನೇನೋ ನಿಮ್ಮ ಅನುಕೂಲಕ್ಕೆ ತಕ್ಕಂಗೆ ಹೇಳ್ತೀರಿ. ನಂಗೆ ಯಾಕೋ ಯಾವುದು ಕನ್ವಿನ್ಸ್ ಆಗ್ತಿಲ್ಲ. ನಂಗೆ ಯಾಕೋ ನೀವು ಈ ಥರ ಬಿಯರ್ ಕುಡಿಯೋದು ಇಷ್ಟ ಇಲ್ಲ ರೀ. ಸರಿ ಆಯ್ತು ಬಿಡು, ಬೇಡ. ನಿಂಗೆ ಇಷ್ಟ ಇಲ್ಲ ಅಂದರೆ ಬೇಡ.
ಹೋಗ್ಲಿ ಬಿಡು. ಏನು ಬೇಕು ನೋಡು, ಇನ್ನೊಂದು ಸ್ವಲ್ಪ ಏನಾರು ಬೇಕಾದ್ರೆ ತರಿಸ್ಕೊ, ಇಲ್ಲ ತಿನ್ನು. ಯಾಕ ಸಪ್ಪಗಾತಲ್ ಮುಖ? ನಂದ ನಕ್ಕು ಅಂತಾನೆ ಅದೀನಿ ನಾನು. ನಿಮ್ ಮುಖ ಸಪ್ಪಗಾತಿ, ಇಲ್ಲಿ ನೋಡಿದ್ರೆ ಗೊತ್ತಾಕೈತಿ. ಇಲ್ಲಪ್ಪ, ಆರಾಮ ಖುಷಿಯಾಗೇ ಇದೀನಿ. ನಿಂಗೆ ಬೇಡ ಅಂದ್ರೆ ಮುಗೀತು, ಅದಕ್ಕೆ ಯಾಕೆ ಬೇಜಾರು ಮಾಡ್ಕೊಲಿ? ಪಾರು, ನಿಂಗೆ ಇಷ್ಟ ಇಲ್ಲ ಅಂದ್ರೆ ಬೇಡ, ನಾ ಬಲವಂತ ಮಾಡಲ್ಲ ಆಯ್ತಾ. ಏನೋ ಫ್ಯಾಮಿಲಿ ಬಿಟ್ಟು ಹೊರಗೆ ಬಂದಿದ್ನಲ್ಲ, ಅದಕ್ಕೆ ಒಂದು ಲೈಟಾಗಿ ಒಂದು ಬಿಯರ್ ಕುಡಿಯೋಣ ಅಂತ ಅನ್ಕೊಂಡೆ ಅಷ್ಟೇ. ಏನೋ ಒಂದು ಖುಷಿಗೆ ಕೇಳಿದೆ ಅಷ್ಟೇ. ನಮ್ಮ ಅವ್ಗೆ, ಆಮೇಲೆ ನಮ್ಮ ತಂಗಿಗೆ, ನಮ್ಮ ಅಕ್ಕಗೆ, ನಮ್ಮ ಅಪ್ಪಗೆ ಯಾರಿಗೂ ಗೊತ್ತಿಲ್ಲ ನಾ ಬಿಯರ್ ಕುಡಿಯೋದು, ಈ ಹೊತ್ತಿನವರೆಗೂ ಗೊತ್ತಿಲ್ಲ. ಮತ್ತು ಬಾಯ್ ಬಿಟ್ಟು ಅನ್ಗಿಂದು ಮನ್ಯಾಗ ನಾನು ಏನಿಲ್ಲ, ನಮ್ಮವು ಚರ್ಮನ ಸುಳಿತಾಳ. ನಾನು ದೊಡ್ಡವ್ರಿಗೆ ರೆಸ್ಪೆಕ್ಟ್ ಭಾಳ ಕೊಡ್ತೀನಿ. ಏನೋ ನೀನು ನನ್ನ ಹೆಂಡ್ತಿ, ನನ್ನ ಕಷ್ಟ ಸುಖ ಎಲ್ಲದ್ರಾಗೂ ನನ್ನ ಬಾಗಿ, ನನ್ನ ಪ್ರತಿಯೊಂದು ವಿಷಯನೂ ನಿನಗೆ ಗೊತ್ತಿರಲಿ ಅನ್ನೋ ಕಾರಣಕ್ಕೆ ನೀನು ಇದ್ರಿಗೆ ಕೇಳಿದೆ ತಗೊಲ್ಯಾ ಅಂತ. ಮತ್ತು ಬೇಡ ಅಂದರೆ ಮುಗೀತಷ್ಟೇ, ನಾನೇನು ಫೋರ್ಸ್ ಮಾಡೋಕೆ ಹೋಗಲ್ಲ. ಅದಕ್ಕೆ ನೀರು ಸಿಟ್ಟಾಬೇಡ, ಬೇಜಾರು ಮಾಡ್ಕೋಬೇಡ. ಊಟ ಮಾಡಿ. ಬೇಜಾರೇನಿಲ್ಲ. ಸರಿ, ಇವತ್ತು ಒಂದೇ ಸಲನಾ? ಇನ್ನೊಂದ್ಸಲ ಮಾಡಂಗಿಲ್ಲ, ಇವಾಗ ಹೇಳೇನು ಮತ್ತೆ ನಾನು. ನಂಗೆ ನಿಜವಾಗ್ಲೂ ಇಷ್ಟ ಇಲ್ಲ. ಏನೋ ನೀವು ಕೇಳಿದ್ರಲ್ಲ ಅಂತ ಹ್ಞೂ ಅಂತ ಇದೀನಿ ಅಷ್ಟೇ. ಪ್ಲೀಸ್ ಇನ್ನೊಂದ್ಸಲ ಮಾಡಬೇಡ್ರಿ. ಅದ್ರಾಗ ಏನಂತ ತಲೆ ಹೋಗುವಂಥದ್ದಿಲ್ಲಪ್ಪ. ಆಯ್ತು, ಇನ್ನೊಂದ್ಸಲ ಮಾಡಲ್ಲ ಆತಾ. ನೋಡ್ರಿ, ಇದೇ ಫಸ್ಟ್ ಟೈಮ್ ಏನೋ ಕೇಳ್ತಾ ಇದೀರ ಅಂತ ಹ್ಞೂ ಅಂತ ಇದ್ದೀನಿ. ಮತ್ತೆ ಇದನ್ನೇ ಸಲಿಗೆ ಮಾಡ್ಕೊಂಡು ಹೊಳ್ಳೊಳ್ಳೆ ಇದನ್ನ ರೆಡಿ ಮಾಡಕತ್ರ ನಾ ಮಾತ್ರ ಸುಮ್ಮನೆ ಇರಂಗಿಲ್ಲ. ಹೇಳಕತ್ತೇನೆ ಕೇಳ್ರಿ, ನನಗೆ ಇಂಥದ್ದೆಲ್ಲ ಇಷ್ಟ ಆಗಂಗಿಲ್ಲ. ಏನೋ ಸುಮ್ಮನೆ ನೀವು ಭಾಳ ಫೋರ್ಸ್ ಮಾಡಿ ಕೇಳಿದ್ರಿ, ಏನೋ ಬೇಜಾರು ಮಾಡ್ಕೊಂತೀರಿ, ಇಲ್ಲಿವರೆಗೂ ಬಂದಿರಿ ಅಂತ ನಾ ಹ್ಞೂ ಅಂತ ಇರೋದು. ಸಗಣಿ ಇಷ್ಟು ತಿಂದ್ರು ಅಷ್ಟೇ, ಇಷ್ಟು ತಿಂದ್ರು ಅಷ್ಟೇ. ಏನ ಸಗಣಿ ಸಗಣಿನೇ, ಅದನ್ನ ತಿಳ್ಕೊರಿ ಫಸ್ಟ್. ಆತಾತು, ನಮ್ಮ ಅವನ್ಕಿನ ಬಲ ಅದೀನಿ. ಹಂಗೆ ತಿಳ್ಕೊರಿ, ಅದಕ್ಕೆ ಹೇಳಕತ್ತೀನಿ ಕೇಳ್ರಿ. ಇನ್ನೊಮ್ಮೆ ಈ ಥರ ಮಾಡಂಗಿಲ್ಲ ಏನ. ಸರಿ ಸರಿ, ನಿಂಗೆ ಬೇಕಂದ್ರೆ ಸಾಫ್ಟ್ ಡ್ರಿಂಕ್ಸ್ ತೊಗೊತೀನಿ, ಇಲ್ಲಾಂದ್ರೆ ಇದು ತಗೋ. ಏನಪ್ಪ ಅದು ಬಾಯ್ ಬರ್ತಿಲ್ಲ ನಂಗೆ, ಏನೋ ಅಂತಾರಪ್ಪ ಅದ್ರ ಹೆಸರು, ನಂಗೂ ಅಷ್ಟು ಕರೆಕ್ಟ್. ಬ್ರೆಝರ್ನ ಏನೋ ಅಂತಾರೆ, ಅದು ಸ್ವಲ್ಪ ಇರ್ತೈತಿ, 4% ಅಷ್ಟೇ ಇರ್ತೈತೆ. ಆಲ್ಕೋಹಾಲ್ ತಗೋತಿ, ಹುಡುಗಿಯಾರು ಕುಡಿತಾರೆ, ನನ್ನ ಫ್ರೆಂಡ್ಸ್ ಕುಡಿತಿದ್ರು. ನಿಮ್ದೈತಲ್ಲ ಸವಾಸ, ಈ ಸವಾಸ ಸರಿ ಇಲ್ಲ ಇದು. ನನಗೆ ಅಂಥದ್ದೆಲ್ಲ ಹೇಳಕ್ ಹೋಗ್ಬೇಡ್ರಿ. ನಿಮ್ಮ ಫ್ರೆಂಡ್ಸ್ ಮಾಡ್ತಿದ್ರಿಲ್ಲ ಅವ್ರಿಗೆ ಹೇಳ್ರಿ, ಅವರೇ ಮಾಡಲಿ. ನನಗದೆಲ್ಲ ಇಷ್ಟ ಆಗಂಗಿಲ್ಲ, ನಾ ಮಾಡಂಗಿಲ್ಲ. ಆಯ್ತಾಯ್ತು, ಸಾರಿ. ಬಿಯರ್ ಈಗ ಬೇಡ. ನೀ ಯಾಕೋ ಭಾಳ ಬೇಜಾರು ಮಾಡ್ಕೊಂಡು ಆರಾಮಾಗಿ ರಾತ್ರಿನೇ ಒಂದು ನೇಚರ್ ನೋಡ್ಕೊಂತ ಆರಾಮ್ ಕುತ್ಕೊಂಡು ಒಂದು ಮಾಡ್ತೀನಿ. ಈಗ ಬೇಡ, ಈಗ ಹಂಗಾರ ಊಟ ಮಾಡೋಣ. ಈಗಿದ್ ಮನ್ಸೆ ರಾತ್ರಿನೇ ಇತ್ತಂದ್ರೆ ಹ್ಞೂ ಅಂತೀನಿ, ಇಲ್ಲಾಂದ್ರೆ ಬೇಡ ಅಂತೀನಿ. ಪ್ಲೀಸ್ ಇದೇ ಮನಸ್ಸನ್ನೇ ಮೇಂಟೈನ್ ಮಾಡು. ರಾತ್ರಿನೂ ಹ್ಞೂ ಅಂದ್ಬಿಡ. ಈಗ ಮಾಡತ್ತಿಲ್ಲ, ಪೋಸ್ಟ್ಪೋನ್ ಮಾಡೇನಿ ನೋಡ ನಾನು, ಈಗಿಂದನೇ ರಾತ್ರಿಗೆ ಹಾಕೇನಿ. ಸರಿ ಆಯ್ತು ರೀ. ಮನೆಗೆ ಫೋನ್ ಮಾಡಿದ್ರಿ, ಬಂದು ಮುಟ್ಟೇವಿ ಅಂತೇಳಿ. ನೆಟ್ವರ್ಕ್ ಇಲ್ಲ ಇಲ್ಲಿ, ಅಲ್ಲಿ ರೂಮ್ ಕಡೆ ಹೋದ್ರೆ ಸಿಗ್ಬೋದು, ತಡಿ ಹಚ್ಚನ್. ಸರಿ ರೀ. ಐ ಲವ್ ಯು ಸೋ ಮಚ್. ನಿಜವಾಗ್ಲೂ ನಿಮ್ಮಂತ ಗಂಡನ ಪಡೆಯೋಕ್ಕೆ ನಾನು ಅದೆಷ್ಟು ಪುಣ್ಯ ಮಾಡಿದ್ನೋ ಗೊತ್ತಿಲ್ಲ. ಹಂಗಂತೂ ಈ ನೇಚರ್ ನೋಡ್ತಿದ್ರೆ ನಿಮ್ಮ ಮೇಲೆ ಇನ್ನೂ ಪ್ರೀತಿ ಜಾಸ್ತಿ ಆಗ್ತೈತೆ. ಜಾಸ್ತಿ ಆಗ್ಲಿ. ರಾತ್ರಿವರೆಗೂ ಇನ್ನೊಂದು 2 kg ಜಾಸ್ತಿನೇ ಆಗ್ಬಿಡ್ಲಿ. ಛೀ. ಸರಿ ಆಯ್ತು, ಊಟ ಮಾಡ್ರಿ.